ಹಿರಿಯರಿಗೆ, ನಾಯಕರಿಗೆ, ಸಹೋದರಿಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ, ಯಾವುದೇ ಮಹತ್ವದ ಎದುರು ಕೊಡ್ಕೊಳ್ಬೇಕು. ನಾವು ಇದೆಲ್ಲ ಎಲ್ಲ ಕೆಲಸಗಳನ್ನು ಬಿಟ್ಟು ಈ ಹೊಸದಾಗಿ ಸದಸ್ಯತ್ವ ಅಭಿಯಾನಕ್ಕೆ ನಾವೆಲ್ಲ ನಮ್ಮ ಕೆಲಸ ಬಿಟ್ಟುಕೊಟ್ಟು ಏನು ಹೇಳಬೇಕಾಗಿದೆ ಅಂತ ಏನು ಹೇಳಬೇಕಾಗಿತ್ತು ಅನ್ನೋದು ಬಹುಶಃ ಎಲ್ಲ ನಾಯಕರು ಹೇಳಿ ಮುಗಿಸಿದ್ದಾರೆ. ಎರಡು ಸಲ ಚುನಾವಣೆಯಲ್ಲಿ ನಾವು ಬಿಜೆಪಿ ಪಾರ್ಟಿಗಳು ಸೋತಿದ್ದಾರೆ. ನಿಮಗೆಲ್ಲರಿಗೂ ಎಷ್ಟು ಇಲ್ಲಿ ಜನಗಳಲ್ಲಿ 62,000 63,000 ಏನು ಮತದಾನ ಹಾಕಿದ್ದೀರಿ, ಅಥವಾ ಇಲ್ಲಿದ್ರೆ 2,32,000 ಜನ ಏನು ಓದಿದ್ದಾರೆ, 3 ಲಕ್ಷ ಒಳಗಡೆ. ಆ 2,32,000 ಜನಗಳಿಗೂ 105 ಬಿಡಿ ಪಾರ್ಟಿ ಬಂದಿದೆ ಅಂತ ಹೇಳಿ 62,000 ಹಾಕೋದು ಅಷ್ಟೇ ಅಲ್ಲ. ಇದು ನನ್ನ ಅಭಿಪ್ರಾಯ. ಯಾಕಂತ ಹೇಳಿ ಬಿ ಡಿ ಪಾಟೀಲ್ರಿಂದ ಬಹುಶಃ 15 ವರ್ಷದಿಂದ 3 ವರ್ಷದಿಂದ ನಾನು ತುಂಬ ಹತ್ತಿರದಿಂದ ನೋಡ್ತಾ ಇದ್ದೇನೆ. ಅವ್ರು ಸೋತದಕ್ಕೆ ಹಲವಾರು ಕಾರಣಗಳು. ಯಾಕಂದರೆ 2018 ಇಲೆಕ್ಷನ್ನು ನಾನು ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. 2023 ಚುನಾವಣೆಗೂ ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. 2023 ಚುನಾವಣೆಯಲ್ಲಿ ಗೆಲ್ಲುವಂಥ ಅವಕಾಶಗಳು ಭಾಳ ಇದೆ. ಕೆಲವೊಂದು ಪ್ರಾಕ್ಟಿಕಲ್ ಆಗಿ ಮಾತಾಡೋದಪ್ಪ ಅಂದರೆ ನಾನು ಬೇರೆಯವ್ರ ಥರ ಈ ರಾಜಕಾರಣದ ಮಾಡೋದಕ್ಕೆ ಬರಲಿಲ್ಲ. ನಾನು ನೇರವಾಗಿ ಹೇಳ್ತಿದ್ದೆ, ಅದು ನಮಗೆಲ್ಲರಿಂದಲೂ ಸ್ವಲ್ಪ ತಪ್ಪಾಗಿದೆ. ಮತದಾರರ ಕಡೆಗಿಂತಲೂ ಹೆಚ್ಚಾಗಿ ನಮ್ಮ ಎಲ್ಲ ನಾಯಕರುಗಳ ತಪ್ಪಾಗಿದೆ ಅಂತ ನನ್ನ ಅನಿಸಿಕೆ. ನನ್ನೂ ತಪ್ಪಾಗಿದೆ ಅಂತ ನಾನು ಮುಂದೆ ಹೋಗ್ತೀನಿ. ಇನ್ನೊಂದು ಸ್ವಲ್ಪ ಕಷ್ಟ ಹೋಗಬೇಕಾಗಿತ್ತು. ಗೆಲ್ತಿದ್ದೇವೆ, ತಪ್ಪು ಮಾಡ್ತೇವೆ, ಆ ತಪ್ಪು ಮಾಡಿದ್ದೀವಿ ಅಂತ ನಾವು ಒಳಗಡೆ ಕಾಡ್ತಾ ಇದೆ. ನಾವು ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಬೇಕಾಗಿತ್ತು. ಇನ್ನೊಂದು ಸ್ವಲ್ಪ ಜನಗಳ ಮಧ್ಯೆ ಜನಗಳಿಗೆ ಹೋಗಿ ತಲುಪಬೇಕಾಗಿತ್ತು. ಅವರ ಆಶೀರ್ವಾದ ಹೆಚ್ಚಿಗೆ ಪಡಿಬೇಕಾಗಿತ್ತು. ಎಲ್ಲೋ ಒಂದು ಮೂಲೆಯಲ್ಲಿ ನಮ್ಮದು ಸ್ವಲ್ಪ ತಪ್ಪಾಗಿದ್ದಾವೆ. ಆ ತಪ್ಪನ್ನು ಇಟ್ಕೊಂಡು ಏನು ಪ್ರಾಥಮಿಕ ಸದಸ್ಯತ್ವ ಪ್ರಾರಂಭ ಮಾಡ್ತಾ ಇದ್ದೀವಿ, ಇದು ಸಂಘಟನೆ ಮಾಡೋಕ್ಕೆ ನೀವೆಲ್ಲರೂ ಏನು ಕನಸು ಕಾಣ್ತಾ ಇದ್ದೀರಿ. ಎಲ್ಲ ನಾಯಕರು ಏನೀಗ ವೇದಿಕೆ ಮೇಲೆ ಏನು ಹೇಳಿದ್ರು ಎಲ್ಲರೂ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಮತ್ತು ಅದನ್ನು ಪುನರುಚ್ಚಾರ ಮಾಡೋದು ಬೇಡ. ಈ ಸದಸ್ಯತ್ವ ನೋಂದಣಿ ಏನು ಮಾಡ್ತೀರಿ, ಇದರಿಂದ ಆ ಸಾಧನೆಗೆ ಮತ್ತು ಆ ಗುರಿ ತಲುಪಕ್ಕೆ ಅನುಕೂಲ ಆಗ್ತದೆ. ಸದಸ್ಯತ್ವ ಅನ್ನೋಂಥ ಸಂಘಟಿತವಾಗಿ ಸದಸ್ಯರು ನೀವೆಲ್ಲರೂ ಮಾಡ್ತೀರಿ. ಆ ಅಪಾರವಾದ ನಂಬಿಕೆ ನನಗೆ ಇದೆ ನಿಮ್ಮೆಲ್ಲರ ಮೇಲೆ. ಆದ್ದರಿಂದ ಎಲ್ಲ ಸದಸ್ಯತ್ವ ಪ್ರಾಥಮಿಕ ಸದಸ್ಯತ್ವ ಅರ್ಜಿ ಪ್ರತಿಯೊಬ್ಬರು ಮನೆಗೂ ಹೋಗಿ ತಮ್ಮಿಂದ 2 ಆಗ್ತದೋ 3 ಜನ ಆಗ್ತದೋ 6 ಜನ ಆಗ್ತದೋ ನಮ್ಮ ಶಕ್ತಿಪೂರ್ವಕವಾಗಿ ಮಾಡಿ, ಸಂಘಟನಾತ್ಮಕವಾಗಿ ಮಾಡಿ, ನಾವು ನೀವು ಕನಸು ಕಾಣ್ತಾ ಇದ್ದೀವಿ, ಆಸೆ ಬಿಡ್ತಾ ಇದ್ದೀವಿ, ನಮ್ಮ ಬಿ ಡಿ ಪಾಟೀಲ್ನ ಶಾಸಕರಾಗಿ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೀವಿ. ಅದು ಸಾಕಾರಗೊಳಿಸಬೇಕು ಅಂತ ಅಂತಂದರೆ ಈ ಸದಸ್ಯತ್ವ ಅಭಿಯಾನ ನೀವೆಲ್ಲರೂ ಹೃದಯಪೂರ್ವಕವಾಗಿ ಪ್ರಾಮಾಣಿಕವಾಗಿ ಮಾಡ್ತೀರಿ ಅನ್ನೋ ಅಪಾರವಾದ ಭರವಸೆಯ ಮೂಲಕ ಈ ಮೂಲಕ ತಮ್ಮೆಲ್ಲ ಮನವಿಯಿಂದ ಕಳಕಳಿಯಿಂದ ಕೈ ಮುಗಿದು ತಮ್ಮೆಲ್ಲರ ಕಾಲಿಗೆ ನಿಂತಿದ್ದೇವೆ. ಇದಾದ ನಂತರ ಇನ್ನೊಂದು ಚೂರು ಕಡಿಮೆ ಮಾಡ್ತೀನಿ ಮಾತಾಡೋದು. ಯಾಕಂದರೆ ನನಗೇನು ಭಾಳ ವಾಗ್ಮಿ ಅಲ್ಲ, ನಾನು ತುಂಬ ಅದ್ಭುತವಾಗಿ ಮಾತಾಡೋ ವ್ಯಕ್ತಿ ಅಲ್ಲ. ನನಗೆ ಗೊತ್ತಿರೋದು ಪ್ರಾಮಾಣಿಕತೆ ಮಾತ್ರ. ಏನೇ ಮಾಡಲಿ ಹೃದಯಪೂರ್ವಕವಾಗಿ ಪ್ರಾಮಾಣಿಕವಾಗಿ ಮಾಡಲಿ. ನಾವು ಈ ದೇಹನ ಬಿಟ್ಟು ಒಂದಿಲ್ಲ ಒಂದು ದಿವಸ ಹೋಗಲೇಬೇಕು. ನಾನೀಗ 4 ಮಾತಾಡಿದ್ರೆ ಹೊರಟು ಹೋದ. ಸದಸ್ಯತ್ವ ಅಭಿಯಾನ ಮಾಡಬೇಕಾಗಿ ಇಬ್ಬರನ್ನೇ ಮಾಡಿಸ್ರಿ, ಪ್ರಾಮಾಣಿಕವಾಗಿ ಮಾಡಿಸ್ರಿ. ಒಬ್ಬ ಮನುಷ್ಯ ಇಬ್ಬರನ್ನು ಮಾಡಿ 3 ಜನ ತಂದು ಓಟ್ ಹಾಕುತ್ತೆ ಆದರೆ ಆ ವ್ಯಕ್ತಿ ನೀವು ಹೇಳಾರ್ದೆ ಶಾಸಕರಾಗಿರ್ತಾರೆ.
ಇಬ್ಬರನ್ನೇ ಮಾಡಿಸಿರಿ ಪ್ರಾಮಾಣಿಕವಾಗಿ ಮಾಡಿಸಿರಿ, 4 ಜನನೇ ಮಾಡಿಸಿರಿ ಪ್ರಾಮಾಣಿಕ ಮಾಡಿಸಿರಿ, ನಿಮ್ಮ ಜೊತೆಗೆ ಇಟ್ಕೊಳ್ರಿ ಅವ್ರು ನಿಮ್ಮ ಜೊತೆಗೆ ಇಟ್ಕೊಳ್ರಿ. ಅವಾಗ ಮಾತ್ರ ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲಪ್ಪ ಅಂತಂದರೆ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಈ ನಮ್ಮ ಬಿಜಾಪುರ ಸಿದ್ದೇಶ್ವರ ಸ್ವಾಮೀಜಿಯವರು ಕಂಡಂಥ ಪುಣ್ಯ ಭೂಮಿ ಇದು. ಅವ್ರು ಏನು ಕೇಳಿದ್ರು, ಯಾರಿಗೇನು ಕೇಳಲೇ ಇಲ್ಲ, ಯಾರಿಗೇನು ಕೇಳಿದ್ರ ಕಿಸೇನೆ ಒಲಿಸಲಿಲ್ಲ, ಯಾವುದೂ ಬೇಡ ಅಂತ ಹೇಳ್ಬಿಟ್ಟು. ಅದು ಎದಕ್ಕೆ ಅಪ್ಪ ಅಂತಂದ್ರೆ ಮನುಷ್ಯನಿಗೆ ಶ್ರದ್ಧೆ ಬೇಕು. ಆ ಶ್ರದ್ಧಾಪೂರ್ವಕವಾಗಿ ನೀವೆಲ್ಲರೂ ಕೂಡಿ ಸದಸ್ಯತ್ವ ಅಭಿಯಾನವನ್ನು ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಸಂಘಟನಾತ್ಮಕವಾಗಿ ಮಾಡಿ ದೊಡ್ಡ ಪ್ರಮಾಣದಲ್ಲಿ ನೀವೆಲ್ಲರೂ ಕೂಡಿ ಒಂದು ಭವಿಷ್ಯ ರೂಪಿಸೋಣ ಇಲ್ಲಿ ತಾಲೂಕಲ್ಲಿ. ನಾವೆಲ್ಲ ಬರಬೇಕಾಗಿರೋದು ರಾಜಕಾರಣ, ಇವತ್ತಿನ ರಾಜಕಾರಣ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟ ಇಲ್ಲ, ನಾನು ಮಾತಾಡೋದು ಇಲ್ಲ. ಹಿಂದೆ ಒಂದು ಕಾಲದಲ್ಲಿ ಏನಿತ್ತು, ನಮ್ಮ ತಂದೆಯವರ ಕಾಲದಲ್ಲಿ ಏನಿತ್ತು, ಒಂದು ಪೊಲೀಸ್ ಇಲಾಖೆ, ಒಂದು ನಮ್ಮ ಗಡಿಗಳನ್ನು ಕಾಪಾಡುವಂಥ ಸೈನಿಕ ಇಲಾಖೆ, ಮತ್ತೊಂದು ರಾಜಕಾರಣ. ಒಬ್ಬ ಮನೆತನದಲ್ಲಿ ಒಬ್ಬ ಮನುಷ್ಯ ಹಳ್ಳಿಗೆ 4 ಹಳ್ಳಿಗೋ ಅಥವಾ 10 ಹಳ್ಳಿಗೋ ಒಂದು ತಾಲೂಕು ಒಬ್ಬ ಮನುಷ್ಯ ಬಿಟ್ಟು ಜನಗಳ ಪ್ರಾಮಾಣಿಕವಾದ ಸೇವೆ ಸಲ್ಲಿಸಲಿಕ್ಕೆ ಆ ಮನೆ ಕೆಲಸ ಜವಾಬ್ದಾರಿ ಬಿಟ್ಟು ಮನೆ ಕೆಲಸ ಆ ಕೆಲಸಕ್ಕೆ ಹಚ್ತಿದ್ವಿ. ಪೊಲೀಸ್ ಇಲಾಖೆ ಸೇವೆ ಮಾಡೋ ಇಲಾಖೆ, ಆಮೇಲೆ ನಮ್ಮ ದೇಶವನ್ನು ಸಂರಕ್ಷಣೆ ಮಾಡೋದಕ್ಕೆ ಸೈನಿಕ ಇಲಾಖೆ, ರಾಜಕಾರಣ ಒಂದು ಸೇವೆ ಮಾಡುವಂಥ ಒಬ್ಬ ಮನುಷ್ಯನಿಗೆ ಒಬ್ಬ ತಮ್ಮ ಕುಟುಂಬದಲ್ಲಿ ಬಿಟ್ಟು ಜವಾಬ್ದಾರಿನ ಬೇರೆ ಬೇರೆ ಕಳಿಸ್ತೀವಿ. ಇವತ್ತು ರಾಜಕಾರಣ ಅದು ಇಲ್ಲ. ಈ ರಾಜಕಾರಣದಲ್ಲಿ ನಮ್ಮಂತ ಇರೋದು ಬಹಳ ಕಷ್ಟ ಆಗಿದೆ. ಅದನ್ನು ಹೇಳ್ಬೇಕು, ಪ್ರಾಮಾಣಿಕತೆಗೆ ಬೆಲೆನೇ ಇಲ್ಲ. ಹೇಳಿದ್ರು 5 ನಾಟಕರವರಿಗೆ ಹೇಳಿದ್ರು, ಎಲ್ಲರನ್ನು ಬಿಟ್ಟು ಬಹಳ ಪ್ರಾಮಾಣಿಕವಾಗಿ ಬಡತನದಿಂದ ಬಂದು ಈ ಹಂತಕ್ಕೆ ನೀವೆಲ್ಲರೂ ತೊಗೊಂಡಿರಿ. 62,000 ಮಾತಾಡೋದು ಎಲ್ಲರನ್ನು ಬಿಟ್ಟು ಬಹಳ ಪ್ರಾಮಾಣಿಕವಾಗಿ ಬಡತನದಿಂದ ಬಂದು ಈ ಹಂತಕ್ಕೆ ನೀವೆಲ್ಲರೂ ತೊಗೊಂಡಿರಿ. 62,000 ಮಾತಾಡಿದ್ರೆ ಅದು ಸುಮ್ಮನೆ ಹಗುರವಾದ ಮಾತೇನಲ್ಲ. 62,000 ಮತ ಕೊಟ್ಟಿದ್ದೀರಿ ಎಲ್ಲರೂ, ಅವ್ರ ಮೇಲೆ ಪ್ರೀತಿ ಇದೆ ನಿಮಗೆಲ್ಲರಿಗೂ. ಏನಾಯಿತು, ಇನ್ನೊಂದು ಚೂರು ಸಂಘಟಿತವಾಗಿ ನಾನು ನಿಮ್ಮೆಲ್ಲರೂ ತಪ್ಪತ್ತು ಹೇಳಲ್ಲ, ನಾನು ನಮ್ಮದೇ ತಪ್ಪತ್ತು ಹೇಳ್ತೀನಿ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಮ್ಮ ಪ್ರಯತ್ನದಲ್ಲಿ ಇನ್ನೊಂದು ಎಲ್ಲೋ ಸ್ವಲ್ಪ ಕೊಂಚಿತ ಕಡಿಮೆ ಆಯಿತು. ಇವತ್ತಿನ ಚುನಾವಣೆಗಳು ಏನಾಗಿದ್ದಾವೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಯಾರಿಗೆ ಗೊತ್ತಿಲ್ಲದೆ ಇರೋದು ಯಾವುದೂ ಏನೂ ಇಲ್ಲ. ಚುನಾವಣೆಗಳಪ್ಪ ಅಂತಂದರೆ ಹಣ ಬಲ ಇದ್ದವನು ಗೆಲ್ಲೋ ಶಕ್ತಿ ಇದೆ. ನಾವು ಮನುಷ್ಯ ಹೇಗಿದ್ದಾನೆ, ಜನಗಳ ಸೇವೆ ಮಾಡೋಕ್ಕೆ ಬರ್ತಾರೋ ಇನ್ನಿತರ ಸೇವೆಗಳು ಮಾಡ್ತಾರೋ ಅದ್ರ ಬಗ್ಗೆ ನಾವು ವ್ಯಾಖ್ಯಾನ ಮಾಡೋಕ್ಕೆ ಹೋಗಲ್ಲ. ಇದು ವೇದಿಕೆನೂ ಅಲ್ಲ. ಅದಕ್ಕೆ ನಾನು ಮುಂದಿನ ದಿನಮಾನಗಳಲ್ಲಿ ತಮ್ಮೆಲ್ಲರಿಗೂ ಏನು ಯಾವ ರೀತಿ ಕೇಳ್ಕೋಬೇಕು ತಮ್ಮ ಕೇಳ್ಕೊಂಡ್ಬಿಟ್ಟಿದ್ದೀವಿ. ಆ ನೋಂದಾಯಿತ ಸದಸ್ಯರ ಪ್ರಾಥಮಿಕ ಸದಸ್ಯತ್ವದ ಸಂಘಟನೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ನಿಮ್ಮೆಲ್ಲರ ಜೊತೆ ನಾನು ಕೂಡ ಒಬ್ಬ ಸಾಮಾನ್ಯ ಸೇವಕನಾಗಿ ಇಂಡಿ ಮತಕ್ಷೇತ್ರ ಬಿಜಾಪುರ ಜಿಲ್ಲೆಗೆ ಏನಾದರೂ ನನ್ನ ಕಡೆಯಿಂದ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ತು ಅಂದರೆ ನಾನು ಪುಣ್ಯ ಅನ್ಕೋತೀನಿ. ನಿಮ್ಮ ಸೇವೆಯಲ್ಲಿ ಸದಾ ಇರ್ತೀನಿ. ಇವತ್ತಲ್ಲ ಯಾವುದಲ್ಲ, ನಮ್ಮ ಕಡೆಗೆ ಏನು ಸಾಧ್ಯ ಇದೆಯೋ, ನನಗೆ ದೇವರು ಏನು ಶಕ್ತಿ ಕೊಡ್ತಾನೋ ಆ ಶಕ್ತಿನ ಆ ಸೇವೆನ ನಿಮ್ಮೆಲ್ಲರಿಗೂ ದಾರಿಯವರಿಗೆ ನಾನು ಸದಾ ಸಿದ್ಧವಾಗಿರ್ತೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮೊದಲನ್ನು ಹೇಳ್ಕೊಂಡು ನಮ್ಮೆಲ್ಲರಿಗೂ ಎಲ್ಲ ಹಿರಿಯರಿಗೂ ನಾನು ಯಾರಿಗೂ ಹೆಸರು ತಗೊಳ್ಳೋಕ್ಕಾಗಲಿಲ್ಲ ಅನ್ನೋ ಸಂಕೋಚನೆ ಬೇಡ. ದಯವಿಟ್ಟು ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ. ಮುಂದಿನ ದಿನಮಾನಗಳಲ್ಲಿ ನಮಗೆಲ್ಲರಿಗೂ ಕೂಡ ಈ ನೇತೃತ್ವದಲ್ಲಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹೊರತು ನಾನು ನಾಯಕನಾಗಿ ಆಗಲಿ ಅಂದ್ಕೊಳ್ಳಿ ಇಷ್ಟಪಡೋದಿಲ್ಲ. ಆ ಪಟ್ಟನೂ ಬೇಡ. ಏನಾದರೂ ನಮ್ಮ ಕಡೆಯಿಂದ ಇವ್ರು ಒಳ್ಳೇದು ಮಾಡೋಕ್ಕೆ ಸಾಧ್ಯ ಇದೆಯಾ, ಕಣ್ಣೋಡಿಸೋ ಕೆಲಸ ಮಾಡೋಕ್ಕೆ ಸಾಧ್ಯ ಇದೆಯಾ, ಮಾಡೋಕ್ಕೆ ಸಾಧ್ಯ ಇತ್ತು. ಒಬ್ಬರಿಗೆ 100 ಮಂದಿ ಮಾಡೋಕ್ಕೆ ಸಾಧ್ಯ ಇತ್ತು ಬರ್ತಾರೆ. ಅದು ಪ್ರಾಕ್ಟಿಕಲ್ ಆಗಿ ಮಾಡೋದು, ಅದು ಬಹಳ ಮುಖ್ಯ. ನಾವು ತೋರಿಕೆಗಾಗಿ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಇವತ್ತಿನ ಪ್ರಪಂಚದಲ್ಲಿ ಏನಾದರೂ ತೋರಿಕೆಗಾಗಿದೆ ಹೊರತು ಯಾವುದೂ ಪ್ರಾಮಾಣಿಕವಾಗಿಲ್ಲ. ಅದು ಬೇಡಾಗಿದೆ. ಆ ಇದರೊಳಗೆ ನಾನು ಆ ಕ್ಯಾಟಗರಿ ಒಳಗಡೆಯಲ್ಲಿ ಆ ಇದರೊಳಗೆ ನಾನು ಬರಲ್ಲ. ತಮ್ಮೆಲ್ಲರಿಗೂ ನಾನು ಒಂದು ಮಾತಾಡ್ತೀನಿ, ಇಂಡಿ ಮತಕ್ಷೇತ್ರದಲ್ಲಾಗಲಿ ಬಿಜಾಪುರ ಜಿಲ್ಲೆ ಜನಗಳಾಗಲಿ ಏನೇ ಸೇವೆ ಬೇಕಪ್ಪ ಅನ್ನೋದು ನಿಮ್ಮ ಜೊತೆ ನಾವಿರ್ತೀವಿ. ನೀವೆಲ್ಲರೂ ಮಂಗಳಗೊಳ್ಳುತ್ತೆ. ನಾನು ಬಿ.ಡಿ. ಪಾಟೀಲ್ ಸಣ್ಣ ಕಾರ್ಯಕರ್ತ ಅಭಿಮಾನಿಯಾಗಿ ಅವ್ರ ಜೊತೆ ಇರ್ತೀನಿ ಅನ್ನೋ ಮಾತನ್ನು ಹೇಳಿ
ನನಗೆ ಬ್ಯಾಟ್ರಿಗೆ 2 ದಿವಸ ಬಂದಿನ ಅಂತ ಹೇಳಿ ಕೇಳಿಲ್ಲ ಅವರು. ನಾನು 6-8 ತಿಂಗಳಾಗಿತ್ತು ಬಿಜಾಪುರ ಜಿಲ್ಲೆಗೆ ಬಂದು. ಸ್ವಲ್ಪ ಕೆಲಸದ ಒತ್ತಡಗಳು ಜಾಸ್ತಿ ಆಗಿಬಿಟ್ಟು ಬರೋಕ್ಕಾಗಿರಲಿಲ್ಲ. 2 ದಿವಸ ಬಂದಿದ್ದೆ. ಇವತ್ತು ಬಿಡ್ರಿ ಅಂತ ನಮ್ಮ ನಾಟಕದವರು ನಮ್ಮ ಶ್ರೀಶೈಲಿ ಎಲ್ಲರಿಗೂ ಕೇಳಿದೇವಿ. ಯಾರು ಬಿಡೋಕ್ಕಿಲ್ಲ, 10 ನಿಮಿಷ ಬರ್ರಿ ಅಂತಂದರು. ಆಯಿತು, 4 ನಿಮಿಷ ಅಂದರೆ ಮತ್ತೆ 4 ತಾಸು ಗೊತ್ತಿತ್ತು ನನಗೆ. ಆದರೂ ಖುಷಿ ಆಯಿತು. ಇಲ್ಲ ನಿಮ್ಮನ್ನೆಲ್ಲ ನೋಡಿಬಿಟ್ಟು ಖುಷಿ ಆಯಿತು. ನಾನು ಎಲ್ಲರೂ ಮೊನ್ನೆ ಮದುವೆಗೆ ಬರೋಕ್ಕೆ ಹೇಳಿದ್ರು. ಅವ್ರ ಮದುವೆಗೆ ಬರೋಕ್ಕೆ ಆಗಲಿಲ್ಲ. ಅವರಿಗೂ ಕ್ಷಮೆ ಕೊಡ್ತೀನಿ. ಈ ಮೂಲಕ ನಾನು ಬೇಸರ ಮಾಡ್ಕೊಳ್ಬೇಡಿ. ಇನ್ನೊಂದು ಸಲ ಬಂದು ತಮ್ಮ ಮನೆಯಲ್ಲಿ ಊಟ ಮಾಡಿ ಹೋಗ್ತೀನಿ ನಾನು. ಸೊ ಅದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಪ್ರೀತಿಯ ಹೃದಯಪೂರ್ವಕ ನಮಸ್ಕಾರವನ್ನು ಸಲ್ಲಿಸುತ್ತಾ, ವೇದಿಕೆ ಬೆಂಬಲಿಗೆ ನಮಸ್ಕಾರ ಸಲ್ಲಿಸುತ್ತಾ, ಬಿ ಡಿಪಾರ್ಟ್ಮೆಂಟ್ ಮುಂದಿನ ದಿನಮಾನಗಳಲ್ಲಿ ಏನು ಮಾಡಬೇಕಾದ್ರೆ ಬೇಕಾಗಿಲ್ಲ. ನಮಗಿಂತಲೂ ಭಾಳ ಚೆನ್ನಾಗಿ ಹೇಳಿದ್ರೆ 5 ನಾಟಕ ಸೋದರರು ಅವರಲ್ಲಿ ಮಾತಾಡೋದು ನಾನು ಚೋದನೆ ಬರೋಂಗಿಲ್ಲ. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ಈ ಕೆಲಸದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್.